ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನಾನು ನಿರ್ಮಲಾ ಪ್ರಸಾದ್, ಬನಶಂಕರಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ಚಳಿಗೆ ಬಿಸಿ ಬಿಸಿ ಮಸಾಲ ವಡೆ ಮಾಡೋಣ ಬನ್ನಿ. ಗೈಸ್, ನಾನು 1 ಗ್ಲಾಸಷ್ಟು ಆ್ಯಕ್ಚುಲಿ ಕಡಲೆಬೇಳೆ ತೊಗೊಂಡಿರೋದು. ಅದನ್ನು ಚೆನ್ನಾಗಿ ತೊಳೆದು ನೆನೆಸಿ ಇಡೋಣ. 1-2-3 ಸರಿ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ. ಇದು ಒಂದು 3-4 ಅವರ್ಸ್ ನೆಂದರೆ ಸಾಕು. ಗೈಸ್, ಇದು ನಾವು ಕಡಲೆಬೇಳೆ ನೆನೆಸಿದ್ದೀವಲ್ಲ, ಸುಮಾರು 3-4 ಅವರ್ಸ್ ನೆಂದರೆ ಸಾಕು ಅಂತ ಹೇಳಿದ್ದೆ. ಬಟ್ ಇದು ಆಗಲೇ 5-6 ಅವರ್ಸೇ ನೆಂದುಬಿಟ್ಟಿದೆ. ಸೊ ಫಸ್ಟ್ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇದನ್ನೊಂದ್ಸರಿ ತೊಳ್ಕೊಂಡಿದ್ದೀನಿ. ಜಸ್ಟ್ ಕಡಲೆಬೇಳೆನ ತೆಗ್ದು ಹಾಕಿ, ನೀರು ಹಾಕಬೇಡಿ. ನೀರು ಸ್ವಲ್ಪ ಸೋರಿಸಿ ಹಾಕಿದ್ರೂ ನಡೆಯುತ್ತೆ. ಗೈಸ್, ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ರಫ್ ಆಗೇ ಇರಲಿ. ಪಲ್ಸ್ ಮೋಡಲ್ಲಿ ಮಾಡ್ಕೊಳ್ಳಿ. ನೋಡಿ ಗೈಸ್, ಇಷ್ಟು ಸ್ವಲ್ಪ ತರಿಯಾಗೇ ಇದೆ. ಇಷ್ಟ ಆದರೆ ಸಾಕು. ಅಂದರೆ ಮ್ಯಾಕ್ಸಿಮಮ್ ಇಷ್ಟ ಆಗಬೇಕು, ಇದಕ್ಕಿಂತ ಫೈನ್ ಪೇಸ್ಟ್ ಆಗಬಾರ್ದು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದೊಂದು ಕಡಲೆಬೇಳೆ ಹಾಗೇ ಇದ್ದರೆ ಇರಲಿ, ಪರವಾಗಿಲ್ಲ. ತೀರಾ ರಫು ಬೇಡ, ತೀರಾ ಸ್ಮೂತು ಬೇಡ, ಆ ಥರ ಇರಲಿ. ತೀರಾ ರಫ್ ಆಗೇ ಇದ್ದರೆ ಏನಾಗ್ಬಿಡುತ್ತೆ, ವಡೆಗಳು ಹಾರ್ಡ್ ಆಗಿಬಿಡುತ್ತೆ. ತುಂಬ ಸ್ಮೂತಾಗೂ ಇರಬಾರ್ದು ಹಿಟ್ಟು. ನೀರು ಮಾತ್ರ ಒಂದು ಚೂರು ಹಾಕಬೇಡಿ. ಕಡಲೆಬೇಳೆ ಏನು ತೆಗೆದು ಹಾಕ್ತೀರಾ ಅಲ್ಲ ನೀವು ಜಾರ್ಗೆ, ಅಷ್ಟೇ. 1 ಡ್ರಾಪ್ ನೀರು ಆ್ಯಡ್ ಮಾಡಬೇಡಿ ರುಬ್ಬುವಾಗ. ಒಂದು ಸ್ವಲ್ಪ ಕಡಲೆಬೇಳೆನ ಇದಕ್ಕೆ ಹಾಕ್ಕೊಳ್ಳಿ ಗೈಸ್. ಗೈಸ್, ಇದು ಲಾಸ್ಟ್ ಬ್ಯಾಚು. ಸ್ವಲ್ಪ ಕಡಲೆಬೇಳೆ ಇದೆ, ಮಿಕ್ಕಿದೆ. ಇದಕ್ಕೆ ಏನು ಮಾಡಬೇಕು, ನಾವು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು, ಮತ್ತು ಒಂದು ಇಷ್ಟು ಕ್ವಾಂಟಿಟಿಗೆ ಜಾಸ್ತಿ ಶುಂಠಿ ಏನು ಬೇಕಾಗಲ್ಲ. ಅರ್ಧ ಇಂಚಿಗಿಂತ ಕಮ್ಮಿ ಶುಂಠಿ. ಈಗ ಇದ್ರ ಜೊತೆ ರುಬ್ಕೋಬೇಕು. ನೋಡಿ ಗೈಸ್, ನಾನೊಂದು 7 ಹಾಕ್ತಾಯಿದ್ದೀನಿ. ಒಂದು 7-8 ಮೆಣಸಿನ್ಕಾಯಿ ಹಾಕ್ಕೋಬೋದು. ನಿಮಗೆ ತುಂಬಾ ಸ್ಪೈಸಿ ಬೇಕು ಅಂದರೆ ಇನ್ನೂ 1-2 ಹಾಕ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ನೋಡಿ, ಇಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಇದನ್ನು ತುರಿದು ಹಾಕ್ಕೊಂಡ್ರು, ತುರಿದು ಹಾಕೋದ್ಕಿಂತ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದೇ ಬೆಸ್ಟು. ಇದಿಷ್ಟು ಚಿಕ್ಕದಾಗಿದ್ದರೂ ಕೂಡ ಕಟ್ ಮಾಡೇ ಹಾಕೋಣ, ಬಿಕಾಸ್ ಒಂದೊಂದು ಸರಿ ಕ್ಲೀನಾಗಿ ಅದು ಪೇಸ್ಟೇ ಆಗೋಲ್ಲ. ಅದಕ್ಕೋಸ್ಕರ ಗ್ರೈಂಡ್ ಮಾಡ್ಕೊಳ್ಳೋಣ. ಗೈಸ್, ಈ ಮೆಣಸಿನ್ಕಾಯಿ ಇದು ಹಾಕಿದ್ದೀವಲ್ಲ, ಈ ಬ್ಯಾಚು ಒಂದು ಸ್ವಲ್ಪ ನುಣ್ಣಗಾಗಲಿ. ಅಥವಾ ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಕಡಲೆಬೇಳೆ, ಆ ಕನ್ಸಿಸ್ಟೆನ್ಸಿಗೆ ಕೂಡ ರುಬ್ಕೋಬೋದು. ಮೆಣಸಿನ್ಕಾಯಿ ಇದೆ, ನುಣ್ಣಗಾಗಲಿ ಅಂತ ನೀರು ಹಾಕ್ಕೊಂಬಿಡಬೇಡಿ. ನೀರು ಹಾಕಬಾರ್ದು, ಹಾಗೆ ರುಬ್ಬಬೇಕು. ಖಾರ ನೋಡಿ ಗೈಸ್, ಇಷ್ಟಾಗಿದೆ. ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ. ಇದು ನೋಡಿ, ಕೆಲವರು ರುಬ್ಬುವಾಗಲೇ ಸ್ವಲ್ಪ ಸಾಲ್ಟ್ ಹಾಕೋತಾರೆ. ಅದು ನಿಮ್ಮಿಷ್ಟ. ನನಗೆ ಅದು ಉಪ್ಪೆಲ್ಲಿ ಜಾಸ್ತಿ ಆಗಿಬಿಡುತ್ತೋ ಅನ್ನೋ ಭಯಕ್ಕೆ ಹಾಕ್ಕೊಳ್ಳಲ್ಲ. ಒಂದೇ ಸರಿ ರುಬ್ಬಾದ್ಮೇಲೆ ನಮಗೆ ಈ ಕ್ವಾಂಟಿಟಿ ಗೊತ್ತಾಗುತ್ತಲ್ವ, ಆಗ ನಾನು ಸಾಲ್ಟ್ ಆ್ಯಡ್ ಮಾಡ್ತೀನಿ. ಗೈಸ್, ಈ ರುಬ್ಬಿರೋ ಕಡಲೆಬೇಳೆ ಮಿಕ್ಸ್ಚರ್ಗೆ ನಾವು ಫೈನ್ಲಿ ಚಾಪ್ಡ್ ಆನಿಯನ್, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟು ಕ್ವಾಂಟಿಟಿಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಈ ಥರ ನೀರಿಗೆ ಹಾಕೊಳ್ಳಿ, ಸೊ ದಟ್ ನಾವು ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರಲ್ಲ. ಈ ಈರುಳ್ಳಿ ಮೇಲೆ ಇತ್ತೀಚೆಗೆ ಲೈಕ್ ನೋಡಿ, ಹೀಗೆ ಇದ್ರ ಮೇಲೆಲ್ಲ ಕಪ್ಪಿರುತ್ತೆ. ಸೊ ನೀಟಾಗಿ ತೊಳೆದು ಯೂಸ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ಳಿ. ಈ ಥರ ಸಾಧ್ಯ ಆದರೆ ಇನ್ನೂ ಸಣ್ಣಗೆ ಹೆಚ್ಚಿ, ಪರವಾಗಿಲ್ಲ. ಸಣ್ಣಗೆ ಹೆಚ್ಚಿದಷ್ಟು ಚೆನ್ನಾಗೇ ಇರುತ್ತೆ. ಗೈಸ್, ಈ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಹೆಚ್ಕೊಳ್ಳೋಣ. ಸೊಪ್ಪನ್ನ 2-3 ಸರಿ ತೊಳ್ಕೊಳ್ಳಿ, ಮಣ್ಣಿರುತ್ತೆ. ಹಾಗೆ ಸೈಡಲ್ಲಿ ಎಣ್ಣೆನೂ ಕಾಯಕ್ಕಿಡೋಣ, ಅಷ್ಟರಲ್ಲಿ ಸೊಪ್ಪು ಹೆಚ್ಕೋಬೋದು. ಸೊಪ್ಪನ್ನಂತೂ ಒಂದು 3-4 ಸರಿ ತೊಳಿಲೇಬೇಕು, ಮಣ್ಣು. ಬಾಣಲಿ ಕಾದಿದೆ, ಎಣ್ಣೆ ಹಾಕೋಣ.
ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ ಗೈಸ್. ಈಗ ನಾವಿದು ರುಬ್ಬಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಆಮೇಲೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು ಮಿಕ್ಸ್ ಮಾಡೋಣ. ಉಪ್ಪು ಖಾರ ಮಾತ್ರ ನಿಮ್ಮಿಷ್ಟ ಗೈಸ್. ಮೆಣಸಿನ್ಕಾಯಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಈಗ ನಾನು ರುಬ್ದೆ ಅಲ್ವಾ, ಕಡಲೆಬೇಳೆ ಜೊತೆ ರುಬ್ದೆ, ನಾನು ಕಟ್ ಮಾಡಿ ಕೂಡ ಹಾಕ್ಕೋಬೋದು ಬೇಕು ಅಂದರೆ. ಬಟ್ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ಪರವಾಗಿಲ್ಲ ಅಂದರೆ ಕಟ್ ಮಾಡಿ ಹಾಕ್ಕೋಬೋದು. ಎಣ್ಣೆನೂ ಕಾದಿದೆ. ಇಷ್ಟೇ ಗೈಸ್, ಮಸಾಲ ವಡಾದು ಮಿಕ್ಸ್ಚರ್ ರೆಡಿ ಆಯಿತು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿರ್ತೀವಲ್ಲ, ಆಮೇಲೆ ಒಂದು ಕಡೆ ಉಪ್ಪಿರುತ್ತೆ, ಇನ್ನೊಂದು ಕಡೆ ಸಪ್ಪೆ ಇರುತ್ತೆ, ಆ ಥರ ಆಗಿಬಿಡುತ್ತೆ. ಇದಕ್ಕೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಬೌಲು ಏನು ತೊಂದರೆ ಇಲ್ಲ ಗೈಸ್. ಬಿಸಿ ಹಾಕಬಾರ್ದಷ್ಟೇ ಪ್ಲಾಸ್ಟಿಕ್ಗೆ. ಗೈಸ್, ಈ ಮಿಕ್ಸ್ ಮಾಡಿರೋ ಮಸಾಲ ವಡ ಹಿಟ್ಟೇನಿದೆ, ಇದು ಒಂದೇ ಸರಿ ನೀವು ಇಷ್ಟು ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಸಪೋಸ್ ಇದರಲ್ಲಿ ಸ್ವಲ್ಪ ಮಾಡಿಕೊಂಡು ಮತ್ತೆ ಏನಾದ್ರು ಮಿಕ್ಕಿದ್ರೆ ಅದನ್ನು ನೀವು ಇಮ್ಮಿಡಿಯೇಟ್ ಫ್ರಿಜ್ಜಲ್ಲೇ ಇಡಬೇಕು. ಬಿಕಾಸ್ ಆಚೆ ಇಟ್ಟರೆ ಉಳಿ ಬಂದಂಗೆ ಆಗುತ್ತೆ. ನೆಕ್ಸ್ಟ್ ಮಾಡಿಕೊಂಡಾಗ ಚೆನ್ನಾಗಿ ಬರಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಮಿಕ್ಕಿದ್ದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಳ್ಳಿ. ಅಂದರೆ 1 ಡೇ ಮ್ಯಾಕ್ಸಿಮಮ್ 2 ಡೇಸ್ ಸ್ಟೋರ್ ಮಾಡ್ಕೋಬೋದು. ತೀರಾ ವಾರಗಳಗಟ್ಟಲೆ ಸ್ಟೋರ್ ಮಾಡಿದ್ರೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಯಾತಕ್ಕೆ ಹೇಳ್ತೀನಿ ಅಂದರೆ, ಫಸ್ಟ್ ಟೈಮ್ ಮಾಡೋರಿಗೆ ಅಥವಾ ಹೊಸದಾಗಿ ಅಡುಗೆ ಕಲಿತಿರೋರಿಗೆ ಗೊತ್ತಿರಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವುದನ್ನು ಹಿಟ್ಟನ್ನೆಲ್ಲ ಹೇಗಿಡಬೇಕು ಅಂತ. ಅದಕ್ಕೆ ಹೇಳಿದ್ದು. ಆಯ್ತಿದು ಎಣ್ಣೆ ಕಾದಿದೆ ಗೈಸ್. ಆ್ಯಕ್ಚುಲಿ ಆವಾಗಲೇ ಇಟ್ವಲ್ಲ ನೋಡಿ. ಹೀಗೆ ಸೈಜ್ ನಿಮ್ಮಿಷ್ಟ, ತುಂಬ ದೊಡ್ಡದು ಅಷ್ಟು ಚೆನ್ನಾಗಿರಲ್ಲ. ಸೊ ಇಷ್ಟು ದಪ್ಪ ಬಾಲ್ ಲೈಕ್ ತಗೊಂಡು ಹೀಗೆ ತಟ್ಕೋಬೇಕು. ಹೀಗೆ ತಟ್ಕೊಂಡು ಎಣ್ಣೆಗೆ ಹಾಕೋದು. ಜಸ್ಟ್ ಒಂದು ಸ್ಮಾಲ್ ಬಾಲ್ ಮಾಡ್ಕೊಳ್ಳೋದು, ಫ್ಲ್ಯಾಟ್ ಮಾಡಿ ಹಾಕೋದು. ಮೀಡಿಯಮಲ್ಲೇ ಇರಲಿ ಫ್ಲೇಮು. ನೋಡಿ ಫ್ರೆಂಡ್ಸ್, ಹತ್ತಿರದಿಂದ ಫೋಕಸ್ ಮಾಡಿರೋದು, ತಟ್ಟದೆಲ್ಲ ಗೊತ್ತಾಗಲಿ ಅಂದ್ಬಿಟ್ಟು. ಫಸ್ಟ್ ಹಾಕಿದ್ದು ಬೇಗ ಕೆಂಪಾಗೋಯ್ತು ನೋಡಿ, ಏಕೆಂದರೆ ಎಣ್ಣೆ ಕಾದಿತ್ತಲ್ಲ. ನಾವು ಒಂದು ಬ್ಯಾಚಲ್ಲಿ ಎಷ್ಟು ವಡೆಗಳು ಹಾಕ್ಬೋದು ಅಂದರೆ, ನೀವೆಷ್ಟು ದೊಡ್ಡ ಬಾಣಲಿ ಇಟ್ಟಿರ್ತೀರೋ ಅದ್ರ ಮೇಲೆ ಹೋಗುತ್ತೆ. ಇದನ್ನು ಹೀಗೆ ಫ್ಲಿಪ್ ಮಾಡಿ ಜಾಸ್ತಿ ಫುಲ್ ಹೈ ಫ್ಲೇಮ್ ಕೊಟ್ಟು ಮಾತ್ರ ಬೇಯಿಸಬೇಡಿ. ಮೇಲೆಲ್ಲ ಫ್ರೈ ಆಗಿಬಿಡುತ್ತೆ, ಬಟ್ ಒಳಗಡೆ ಹಿಟ್ಟಿಟ್ಟಾಗೇ ಇರುತ್ತೆ. ಈ ಮಸಾಲ ವಡ, ಉದ್ದಿನ ವಡ ಇವೆಲ್ಲ ಸ್ವಲ್ಪ ಬೇಯೋದು ನಿಧಾನ. ಈಗ ನಾನು ಮಸಾಲ ವಡ ಹಿಟ್ಟು ರೆಡಿ ಮಾಡಿದ್ದೀನಲ್ಲ, ಅದು ನಾವು ಒಂದೇ ಸರಿ ಮಾಡ್ಕೊಳ್ಳಲ್ಲ. ಇವತ್ತು ಸ್ವಲ್ಪ ಮಾಡಿ ನಾಳೆ ಒಂದು ಸ್ವಲ್ಪ ಮಾಡ್ತೀನಿ. ಮಧ್ಯ ಮಧ್ಯ ಹೀಗೆ ಫ್ಲಿಪ್ ಮಾಡ್ತೀರಿ. ಈ ಬ್ಯಾಚಲ್ಲಿ ಇನ್ನೂ ಒಂದು 2-3 ವಡ ಹಾಕ್ಬೋದಿತ್ತು ಬೇಯೋಕ್ಕೆ. ನೋಡಿ ಎಷ್ಟು ಸ್ಪೇಸ್ ಇದೆ. ನನ್ನ ಮಗಳು ದೊಡ್ಡವಳು ಮಸಾಲ ವಡ ನೆನಪಿಸ್ಕೊಂಡ್ಳು, ಅದಕ್ಕೆ ಮಾಡ್ತಾ ಇರೋದು. ಗೈಸ್, ಈ ಮಸಾಲ ವಡಗೆ ಕಾಂಬಿನೇಷನ್ ಅಂದರೆ ಚಟ್ನಿ. ಒಳ್ಳೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಕಾಫಿ ಟೀ ಜೊತೆ ಅಂತೂ ಸೂಪರಾಗಿರುತ್ತೆ. ಕೆಲವರು ಸಾಸ್ ಯೂಸ್ ಮಾಡ್ತಾರೆ, ಅವರವರ ರುಚಿಗೆ ಬಿಟ್ಟಿದ್ದು. ಇನ್ನೊಂದು ಸ್ವಲ್ಪ ಆಗಬೇಕು, ಇನ್ನೊಂಚೂರು ಕಲರ್ ಬರಲಿ. ನಾನಿಟ್ಟಿರೋ ಈ ಬಾಣಲಿಲಿ ಸುಮಾರು 10-12 ವಡ ಒಂದೇ ಸರಿ ಹಾಕ್ಬೋದು. ಗೈಸ್, ಇದಾಗಿದೆ ನೋಡಿ, ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ತೆಗೆದು ಬಿಡೋಣ. ಸಣ್ಣ ಉರಿನಲ್ಲೇ ನಾವು ಬೇಯಿಸೋದ್ರಿಂದ ಕ್ರಿಸ್ಪಿನೆಸ್ ಕೂಡ ಬಂದಿರುತ್ತೆ ಮತ್ತು ಎಲ್ಲ ಕಡೆ ಬೆಂದು ಇರುತ್ತೆ. ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಬಿಡಿ. ನಾನು ಎಣ್ಣೆ ಈ ಥರ ಪ್ರೆಸ್ ಮಾಡಿ ತೆಗೆದುಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಬಿಡಿ. ಮತ್ತು ಇನ್ನೊಂದು ಬ್ಯಾಚ್ ಹಾಕೋಣ. ನಿಮಗೆ ಯಾವ ಸೈಜ್ ಬೇಕೋ ಹಾಗೆ. ನಾವು ಮಸಾಲ ವಡೆನ ಒಂದೇ ಕೈನಲ್ಲಿ ಮಾಡೋಕ್ಕೆ ಆಗೋದಿಲ್ಲ, ಉದ್ದಿನ ವಡೆ ಮಾಡ್ಬೋದು.
ನೋಡಿ ಗೈಸ್, ಈ ಥರ ಒಂದು ಬಾಲ್ ಮಾಡ್ಕೊಳ್ಳಿ ಮತ್ತು ಈ ಕೈಗೆ ಹಾಕ್ಕೊಂಡು ಹೀಗೆ ಫ್ಲ್ಯಾಟ್ ಮಾಡ್ಕೊಳ್ಳಿ. ಸುತ್ತ ತೆಳ್ಳಗೆ ಬರುತ್ತೆ, ಮಧ್ಯ ಒಂದು ಸ್ವಲ್ಪ ದಪ್ಪ ಇರುತ್ತೆ, ಜಾಸ್ತಿ ದಪ್ಪ ಅಲ್ಲ, ಸ್ವಲ್ಪ. ಸೊ ಆಮೇಲೆ ಮತ್ತೆ ಈ ಕೈಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಹೀಗೆ ಸೈಡಿಂದ ಎಣ್ಣೆಯಲ್ಲಿ ಹಾಕೋದು. ನೋಡಿದ್ರೆ ಗೈಸ್, ಇಷ್ಟೇ ಮಸಾಲ ವಡ ಮಾಡೋದು ಹೇಗೆ ಅಂದರೆ ಇಷ್ಟು ಸಿಂಪಲ್ ಆಗಿದೆ ನೋಡಿ. ಬಟ್ ಏನು ಅಂದರೆ ಬೇಯೋದೊಂದು ನಿಧಾನ ಇದು. ಸೊ ಇದನ್ನು ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕಾಗಿ ಯೂಸ್ ಮಾಡ್ಬೋದು, ಕಾಫಿ ಟೀ ಜೊತೆ, ಇಲ್ಲಾಂದರೆ ಊಟಕ್ಕೆ ನೆಂಚ್ಕೊಳ್ಳೋಕೆ ಕೂಡ ಮಾಡ್ಬೋದು. ಸುಮ್ಮನೆ ಆಸೆ ಆಯಿತು ಅಂದರೆ ಮಾಡ್ಕೊಂಡು ತಿನ್ಬೋದು. ಕಡಲೆಬೇಳೆ ನೆನೆಸಿ ಏನು ಒಂದು 3-4 ಅವರ್ಸ್ ನೆಂದರೆ ಸಾಕು. ನಾವು ಬೇಕು ಅಂದ ತಕ್ಷಣ ಮಾಡಿಕೊಂಡು ತಿನ್ಬೋದು. ಒಂದು ಸೈಡು ಕಲರ್ ಚೇಂಜ್ ಆದ ತಕ್ಷಣ ಫ್ಲಿಪ್ ಮಾಡಿಬಿಡಿ ಈ ಥರ, ಸೊ ದಟ್ ಎಲ್ಲ ಕಡೆನೂ ಬೇಯಲಿ. ಶರು ಹೇಗಿದೆ? ಚೆನ್ನಾಗಿದೆ. ಕ್ರಿಸ್ಪಿ ಇದೆಯಾ? ಗೈಸ್, ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಖಾರ ಇನ್ನೊಂದು ಸ್ವಲ್ಪ ಹಾಕ್ಬೋದಿತ್ತು, ಬಟ್ ನಮ್ಮ ಮನೇಲಿ ಕಮ್ಮಿ. ಗೈಸ್, ನೀವು ಮಾಡಿ, ಚೆನ್ನಾಗಿ ಬರುತ್ತೆ. ಇದು ಆಯಿತು. ಇನ್ನೊಂದು 2 ನಿಮಿಷ. ಚೆನ್ನಾಗಿ ಬೇಯಿಸಲಿಲ್ಲ ಅಂದರೆ ಒಳಗಡೆ ಎಲ್ಲ ಹಿಟ್ಟಿಟ್ಟು ಹಾಗೇ ಇರುತ್ತೆ. ಹಾಗಾಗಿ ನಾವು ಮೀಡಿಯಮ್ ಉರಿಲಿ ಒಳಗೆಲ್ಲ ಬೇಯಲಿ ಅಂತ ಬೇಯಿಸೋದು. ಸೊ ಟೈಮ್ ತಗೊಳುತ್ತೆ, ಏನು ಮಾಡೋಕ್ಕಾಗಲ್ಲ, ಪೇಷನ್ಸ್ ಬೇಕು. ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಆಮೇಲೆ ಗೈಸ್, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬ್ರಿಗೂ ಸಪೋರ್ಟ್ ಮಾಡಿ. ಸೊ ಗೈಸ್, ಇಷ್ಟೊತ್ತು ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್. ನೋಡಿ ಗೈಸ್, ಬಿಸಿ ಬಿಸಿಯಾದ ರುಚಿಯಾದ ಕ್ರಿಸ್ಪಿಯಾಗಿರುವ ಮಸಾಲ ವಡ ಸವಿಯಲು ಸಿದ್ಧ. ಓಕೆ, ಸೊ ಗೈಸ್, ಇವಾಗ ನಾನು ರಿವ್ಯೂ ಮಾಡ್ತೀನಿ. ಗೈಸ್, ತುಂಬ ಚೆನ್ನಾಗಿದೆ. ಗೈಸ್, ಇಟ್ಸ್ ಸೋ ಗುಡ್. ನೀವು ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ, ಆ್ಯಂಡ್ ಕಮೆಂಟಲ್ಲಿ ಹೇಳಿ ಹೇಗಾಯ್ತಂತ.